ಹಲೋ ವೀಕ್ಷಕರೇ, ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ವರ್ಣಮಾಲೆಗಳು, ವಿಭಕ್ತಿ ಪ್ರತ್ಯಯಗಳು, ತದ್ದಿತಾಂತಗಳ ಮೇಲೆ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ತತ್ಸಮ ತದ್ಭವಗಳ ಬಗ್ಗೆ ನೋಡ್ಕೊತಾ ಹೋಗೋಣ. ಹಾಗೆಯೇ ತತ್ಸಮ ತದ್ಭವಗಳು ಹಾಗೆಯೇ ಪದಗಳ ಅರ್ಥಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಕೊತಾ ಹೋಗೋಣ. ಯಾರೆಲ್ಲ ವರ್ಣಮಾಲೆಗಳು ಹಾಗೆ ವಿಭಕ್ತಿ ಪ್ರತ್ಯಯಗಳು ತದ್ದಿತಾಂತಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನು ನೋಡಿಲ್ಲ, ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಸ್ಗೆ ಹೋಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಬನ್ನಿ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ತತ್ಸಮ ತದ್ಭವಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡ್ಕೊತಾ ಹೋಗೋಣ. ಮೊದಲನೇ ಪ್ರಶ್ನೆ 1, ಅಮರ್ದು ಈ ಪದದ ತತ್ಸಮ. ಆಪ್ಷನ್ಸ್ ಏನಿದೆ? ಆಪ್ಷನ್ 1 ಅಮರ್ದು, ಆಪ್ಷನ್ 2 ಅಮೇದು, ಆಪ್ಷನ್ 3 ಆಮದ್ದು, ಆಪ್ಷನ್ 4 ಅಮೃತ ಅಂತ ಇದೆ. ಇದರಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ. ಆಪ್ಷನ್ 4 ಇದು ಸರಿಯಾದ ಉತ್ತರ. ಅಮರ್ದು ಇದರ ತತ್ಸಮ ರೂಪ ಏನಪ್ಪಾ ಅಂತಂದ್ರೆ ಅಮೃತ. ಅಮೃತ ಇದರ ಸಮಾನಾರ್ಥ ಅರ್ಥ ಏನಪ್ಪಾ ಅಂತಂದ್ರೆ ಸಾವಿಲ್ಲದದು, ವಿಷ ನಿವಾರಕವಾದದು, ಹಾಗೆಯೇ ಒಂದು ರೀತಿ ಔಷಧ ಅಂತಾನು ನಾವು ಹೇಳ್ಬೋದು. ಇದು ಅಮೃತಕ್ಕೆ ಸಮಾನಾರ್ಥಕವಾದಂತಹ ಪದಗಳು. ಮುಂದಿನ ಪ್ರಶ್ನೆ 2, ಮೃಗ ಇದರ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಆಪ್ಷನ್ 1 ಮುರುಗ, ಆಪ್ಷನ್ 2 ಮಿಗ, ಆಪ್ಷನ್ 3 ಮೂರ್ಗ, ಆಪ್ಷನ್ 4 ಮೂರ್ಗ ಅಂತ ಇದೆ. ಮೃಗ ಇದರ ತದ್ಭವ ರೂಪ ಏನು? ಆಪ್ಷನ್ 2 ಇದು ಸರಿಯಾದ ಉತ್ತರ. ಮಿಗ ಇದು ಮೃಗ ಪದದ ತದ್ಭವ ರೂಪ. ಹಾಗೆಯೇ ಮಿಗ ಅಂದರೆ ಇದರ ಅರ್ಥ ಏನು? ಮಿಗ ಅಂದರೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಅಂತ ನಾವು ಹೇಳ್ಬಹುದು. ಮುಂದಿನ ಪ್ರಶ್ನೆ 3, ಪರ್ವ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಆಪ್ಷನ್ 1 ಪರ್ವ, ಆಪ್ಷನ್ 2 ಪರ್ವ, ಆಪ್ಷನ್ 3 ಹಬ್ಬ, ಆಪ್ಷನ್ 4 ಹರ್ವ ಅಂತ ಇದೆ. ಪರ್ವ ಪದದ ತದ್ಭವ ರೂಪ ಇದರಲ್ಲಿ ಯಾವುದು ತದ್ಭವ ರೂಪ ಅಂತ ನೋಡೋದಾದ್ರೆ ಆಪ್ಷನ್ 3 ಇದು ಪರ್ವ ಪದದ ತದ್ಭವ ರೂಪ ಆಗುತ್ತೆ. ಹಬ್ಬ ಇದು ಪರ್ವ ಪದದ ತದ್ಭವ ರೂಪ. ಇದರಲ್ಲಿ ಆಪ್ಷನ್ 1 ಪರ್ವ ಅಂತ ಇದೆ. ಆಪ್ಷನ್ 1 ಪರ್ವ ಅಂತ ಇದೆ. ಇದರ ಅರ್ಥ ಏನು? ಪರ್ವ ಅಂತ ಅಂದ್ರೆ ಉತ್ಸವ ಸಮಾರಂಭ ಅಂತ ನಾವು ಕರಿಬಹುದು. ಹಾಗೆಯೇ ಹಬ್ಬ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಧಾರ್ಮಿಕ ವಿಧಿಗಳಿಗನುಸಾರವಾಗಿ ಆಚರಿಸುವ ಒಂದು ವಿಶಿಷ್ಟವಾದಂತಹ ದಿನವನ್ನು ನಾವು ಏನಂತ ಕರಿತೀವಿ? ಹಬ್ಬ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 4, ಅಕ್ಕರ ಇದರ ತತ್ಸಮ ರೂಪ ಏನು ಅಂತ ಕೇಳಿದರೆ. ಆಪ್ಷನ್ ಏನೆಲ್ಲ ಇದೆ? ಆಪ್ಷನ್ 1 ಅಕ್ಕರೆ, ಆಪ್ಷನ್ 2 ಪ್ರೀತಿ, ಆಪ್ಷನ್ 3 ಅಕ್ಷರ, ಆಪ್ಷನ್ 4 ಆಕಾರ ಅಂತ ಇದೆ. ಅಕ್ಕರ ಇದರ ಪದದ ತತ್ಸಮ ರೂಪ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಕ್ಷರ ಇದು ಸರಿಯಾದ ರೂಪ, ತತ್ಸಮ ರೂಪ. ಅಕ್ಕರ ಪದದ ತತ್ಸಮ ರೂಪ ಯಾವುದು? ಅಕ್ಷರ ಅಂತ ಇದೆ. ಅಕ್ಕರ ಅಂತ ಅಂದ್ರೆ ನಮಗೆ ಅರ್ಥ. ಅಕ್ಕರ ಅಂತ ಅಂದ್ರೆ ಅಕ್ಷರ, ಬರವಣಿಗೆ, ರುಜು ಅಂತ ನಾವು ಕರಿಬಹುದು. ಹಾಗೆಯೇ ಅಕ್ಕರೆ ಅಂತ ಏನು? ಅಕ್ಕರೆ ಅಂದ್ರೆ ಪ್ರೀತಿ, ಆದರ ಅಂತ ನಾವು ಕರಿಬಹುದು, ಇದರ ಅರ್ಥ. ಹಾಗೆಯೇ ಅಕ್ಷರ ಅಂತ ನಾವೇನಂತ ಕರಿತೀವಿ? ಅಕ್ಷರ ಪದದ ಅರ್ಥ ಅಕ್ಷರ ನಾವು ಸ್ಥಿರವಾದ, ಆಮೇಲೆ ನಾಶವಿಲ್ಲದ ಅಂತಾನು ಕರಿಬಹುದು ಅಕ್ಷರ. ಹಾಗೆಯೇ ಬರವಣಿಗೆ ಅದು ಕೂಡ ಕರಿಬಹುದು, ರುಜು ಕರಿಬಹುದು. ಆಕಾರ ಅಂತ ಅಂದ್ರೆ ಏನು? ಆಕಾರ ಅಂತ ಅಂದ್ರೆ ರೂಪ, ಆಕೃತಿ ನಾವೆಲ್ಲ ಕರಿತೀವಲ್ಲ, ಆಕಾರ. ಇದಕ್ಕೆ ನಾವು ಆಕಾರ ಅನ್ಬಹುದು. ಆಪ್ಷನ್ 3 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 5,
ಅಜ್ಜ, ಇದಕ್ಕೆ ತತ್ಸಮ ಪದ ಯಾವುದು? ಅಜ್ಜ ಅಂತ ಇದೆ. ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ 1 ತಾತ, ಆಪ್ಷನ್ 2 ಮುದುಕ, ಆಪ್ಷನ್ 3 ಆರ್ಯ, ಆಪ್ಷನ್ 4 ತಂದೆ ಅಂತ ಇದೆ. ಸರಿಯಾದ ಉತ್ತರ ಯಾವುದು? ಆರ್ಯ ಅಂತ ಇದೆ ಸರಿಯಾದ. ಅಜ್ಜ ಪದದ ತತ್ಸಮ ರೂಪ ಯಾವುದು? ಆರ್ಯ. ಅಜ್ಜ ಅಂತ ಅಂದ್ರೆ ಏನು? ತಂದೆಯ ಅಥವಾ ತಾಯಿಯ ತಂದೆ ಅಂತ ಇದೆ. ತಂದೆಯ ಅಥವಾ ತಾಯಿಯ ತಂದೆಗೆ ನಾವು ಅಜ್ಜ ಅಂತ ಕರಿತೀವಿ. ಹಾಗೆ ಆರ್ಯ, ಆರ್ಯ ಅಂತ ಅಂದ್ರೆ ಏನು? ಆರ್ಯ ಇದರ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ಕೊಂತ ಹೋಗೋದಾದ್ರೆ ಸಾಧು ಅನ್ಬಹುದು, ಪೂಜ್ಯ ಅನ್ಬಹುದು, ವೃದ್ಧ ಅನ್ಬಹುದು, ಉತ್ತಮ ಕಾಲದಲ್ಲಿ ಹುಟ್ಟಿದವನ ಅನ್ಬಹುದು. ಇವೆಲ್ಲವೂ ಕೂಡ ಆರ್ಯ ಪದಕ್ಕೆ ಸಮಾನಾರ್ಥಕ ಪದಗಳು ಆಗಿರ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 6. ತ್ಯಾಗ ಪದದ ತದ್ಭವ ರೂಪ ಏನು? ಆಪ್ಷನ್ಸ್ ಏನು? ಆಪ್ಷನ್ ನೋಡೋಣ ಬನ್ನಿ. ಆಪ್ಷನ್ಸ್ 1 ತ್ಯಾಗ, ಆಪ್ಷನ್ 2 ಚೇಗ, ಆಪ್ಷನ್ 3 ತೇಗ, ಆಪ್ಷನ್ 4 ತಯಾಗ ಅಂತ ಇದೆ. ಇದರಲ್ಲಿ ತ್ಯಾಗ ಪದದ ತದ್ಭವ ರೂಪ ಸರಿಯಾದ ಉತ್ತರ ತ್ಯಾಗ ಅಂತ ಇದೆ. ತ್ಯಾಗ ಅಂತ ಬರುತ್ತೆ. ಹಾಗಾದರೆ ತ್ಯಾಗ ಇದರ ಅರ್ಥ ಏನು? ತ್ಯಾಗ ಪದದ ಅರ್ಥ ತ್ಯಾಗ ಅಂದರೆ ಬಿಡುವುದು ಆಗುವುದು, ದಾನ, ಬಿಟ್ಟು ಕೊಡುವುದು, ಇವೆಲ್ಲವೂ ಕೂಡ ತ್ಯಾಗ ಪದಕ್ಕೆ ಸಮಾನಾರ್ಥಕ ಪದ ಅಂತ ನಾವು ಹೇಳ್ಬೋದು. ಹಾಗೆಯೇ ತ್ಯಾಗ ಇದು ಕೂಡ ತ್ಯಾಗ, ದಾನ ಅಂತ ಕರೀಬಹುದು. ತ್ಯಾಗ ಪದಕ್ಕೆ ಸಮಾನಾರ್ಥಕ ಪದ. ಹಾಗೆಯೇ ಚೇಗ ಅಂತ ಅಂದ್ರೆ ಏನು? ಚೇಗ, ಚೇಗು ಅಂತ ಇದರ ಅರ್ಥ ಏನಪ್ಪ ಅಂದ್ರೆ ಚೇಗು ಪದದ ಅರ್ಥ ಗಿಡ ಮರಗಳ ಮಧ್ಯದಲ್ಲಿ ತಿರುವುಗಳಿರುತ್ತಲ್ಲ, ಅದಕ್ಕೆ ನಾವು ಚೇಗು ಅಂತ ಕರೆಯುತ್ತೇವೆ. ಆಮೇಲೆ ತೇಗ, ಇದರ ಪದದ ಅರ್ಥ ಏನು? ತೇಗ ಪದದ ಅರ್ಥ ಒಂದು ಬಗೆಯ ಮರ ಅಂತ ನಾವು ಕರಿತೀವಿ. ತೇಗದ ಮರ ಅಂತ ಅಂತೀವಲ್ಲ, ಒಂದು ಬಗೆಯ ಮರ ಅಂತ ಕರಿಬಹುದು. ಇದರಲ್ಲಿ ತ್ಯಾಗ ಪದದ ತದ್ಭವ ರೂಪ ಯಾವುದು? ತ್ಯಾಗ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 7. ದಿಶಾ ಪದದ ತದ್ಭವ ರೂಪ. ದಿಶಾ ಪದದ ತದ್ಭವ ರೂಪ ಏನು? ಆಪ್ಷನ್ 1 ದಿಕ್ಕು, ಆಪ್ಷನ್ 2 ದಿಸೆ, ಆಪ್ಷನ್ 3 ದಸೆ, ಆಪ್ಷನ್ 4 ದಿವಸ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ದಿಸೆ ಅಂತ ನಾವು ಕರಿಬಹುದು. ದಿಸೆ ಅಂತ ಇದೆ. ದಿಸೆ ಪದದ ಅರ್ಥ ಏನು? ದಿಸೆ, ದಿಕ್ಕು, ನಿಟ್ಟು ಅಂತ ನಾವು ಕರಿಬಹುದು. ದಿಸೆಗೆ ಪದದ ಅರ್ಥ ದಿಕ್ಕು, ನಿಟ್ಟು ಅಂತ ಕರಿಬಹುದು. ಹಾಗೆ ದಸೆ ಅಂತ ಅಂದ್ರೆ ಏನು? ದಸೆ ಅಂತ ಅಂದ್ರೆ ಇದರ ಪದ ಅರ್ಥ ಅವಸ್ಥೆ, ಸುದೈವ ಅಂತ ನಾವು ಕರಿಬಹುದು. ಅವಸ್ಥೆ, ಸುದೈವ ಅಂತ ನಾವು ಕರಿಬಹುದು. ಆಮೇಲೆ ದಿವಸ ಪದದ ಅರ್ಥ ದಿವಸ ಅಂದ್ರೆ ನಾವು ದಿನ ಅಂತ ರೂಢಿ ಭಾಷೆಯಲ್ಲಿ ನಾವು ದಿನ ಅಂತ ಕರಿತೀವಲ್ಲ, ದಿವಸ ಪದದ ಅರ್ಥ ದಿನ ಅಂತ ಕರಿಬಹುದು. ದಿಶಾ ಪದದ ತದ್ಭವ ರೂಪ ಏನು? ದಿಸೆ. ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 8. ಕುಪ್ಪಸ ಪದದ ತತ್ಸಮ ರೂಪ ಅಂತ ಕೇಳಿದ್ದಾರೆ. ಇದರಲ್ಲಿ ತತ್ಸಮ ರೂಪ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಕಪ್ಪಸ, ಆಪ್ಷನ್ 2 ಕಪ್ಪುಸ, ಆಪ್ಷನ್ 3 ಕೂರ್ಪಾಸ, ಆಪ್ಷನ್ 4 ಕಪೂಸ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರವು 3 ಕೂರ್ಪಾಸ ಅಂತ ನಾವು ತತ್ಸಮ ರೂಪವನ್ನು ಕರಿಬಹುದು. ಯಾವುದಕ್ಕೆ? ಕುಪ್ಪಸಕ್ಕೆ ತತ್ಸಮ ರೂಪ ಯಾವುದು? ಕೂರ್ಪಾಸ ಅಂತ ನಾವು ಕರಿಬಹುದು. ಒಳ್ಳೆ ವೀಕ್ಷಕರೇ, ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ಆಲ್ಮೋಸ್ಟ್ ಒಂದು 4ರಿಂದ 5 ಕ್ವಶನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಈ ಕ್ವಶನ್ಸ್ಗಳನ್ನು ನೀವು ಒಂದೆರಡು ಬಾರಿ ಪ್ರಾಕ್ಟೀಸ್ ಮಾಡಿ, ಹಾಗೆ ನೋಡ್ಕೊಂಡ್ಬಿಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ. ಇದರಲ್ಲಿ ನಾವು ಕುಪ್ಪಸ ಅಂತ ಅಂದರೆ ಏನು? ಕುಪ್ಪಸಕ್ಕೆ ನಾವು ಇದರ ಅರ್ಥವನ್ನು ಏನಂತ ಕರಿತೀವಿ ಅಂತಂದರೆ, ಕುಪ್ಪಸ ಅಂದರೆ ರವಕೆ ಅಂತ ಕರಿಬಹುದು, ಕವಚ ಅಂತ ಕರಿಬಹುದು. ಮೊದಲ ಕೂರ್ಪಾಸಕ್ಕೆ ಸೇಮ್ ನಾವು ಇದು ರವಕೆ, ಕವಚ ಅಂತ ನಾವು ಕರಿಬಹುದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಕೂರ್ಪಾಸ. ಮುಂದಿನ ಪ್ರಶ್ನೆ ಸಂಖ್ಯೆ 9. ಪ್ರಸಾದ ಪದದ ತದ್ಭವ ರೂಪ ಏನು ಅಂತ ಇದೆ. ಆಪ್ಷನ್ 1 ಹವನು, ಆಪ್ಷನ್ 2
ಹಸಾದ. ಆಪ್ಷನ್ 3 ಹರಿದಾಸ. ಆಪ್ಷನ್ 4 ಹರೀಶ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಹಸಾದ ಅಂತ ಇದೆ. ಹಸಾದ. ಆಪ್ಷನ್ 1 ಹವನು ಅಂತ ಇದೆ. ಹವನು ಇದರ ಅರ್ಥ ಏನು? ಹವನು ಅಂದರೆ ಕಟ್ಟಳೆ, ಸಮಾನ, ಕ್ರಮ, ಹದವಾದುದು ಅಂತ ನಾವು ಕರಿಬಹುದು ಹವನು. ಹಾಗೆಯೇ ಹಸಾದ ಇದರ ಅರ್ಥ ಏನು? ಹಸಾದ ಅಂತಂದರೆ ಅನುಗ್ರಹ, ದೇವರಿಗೆ ಅರ್ಪಿಸಿದ ಹೂವು, ನೈವೇದ್ಯ ಅಂತ ನಾವು ಕರಿಬಹುದು. ಹಾಗೆಯೇ ಹರಿದಾಸ ಇದರ ಅರ್ಥ ಏನು? ಹರಿದಾಸದ ಅರ್ಥ ವಿಷ್ಣು ಭಕ್ತನನ್ನು ನಾವು ಹರಿದಾಸ ಅಂತ ಕರಿತೀವಿ. ಪ್ರಸಾದ ಪದದ ತದ್ಭವ ರೂಪ ಯಾವುದಾಗ್ತೇವಿ? ಹಸಾದ ಅಂತ ಆಗುತ್ತೆ. ಸರಿಯಾದ ಉತ್ತರ ಪ್ರಶ್ನೆ ಆಪ್ಷನ್ 2 ಹಸಾದ. ಮುಂದಿನ ಪ್ರಶ್ನೆ ಸಂಖ್ಯೆ 10. ಕೊತ್ತಂಬರಿ ಡ್ಯಾಶ್ ಪದದ ತತ್ಸಮ ರೂಪ ಅಂತ ಕೇಳಿದ್ದಾರೆ. ತತ್ಸಮ ರೂಪವನ್ನು ಕೇಳಿದ್ದಾರೆ. ಕೊತ್ತಂಬರಿಯ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ? ಆಪ್ಷನ್ 1 ಕತ್ತಂಬರಿ, ಆಪ್ಷನ್ 2 ಕುಸ್ತುಂಬರ, ಆಪ್ಷನ್ 3 ಇದು ಆಪ್ಷನ್ 2 ಕುಸ್ತುಂಬರ ಆಗಬೇಕು. ಕುಸ್ತುಂಬರ. ಆಪ್ಷನ್ 2 ಕುಸ್ತುಂಬರ, ಆಪ್ಷನ್ 3 ಕಸ್ತಂಬರ, ಆಪ್ಷನ್ 4 ಕುಸ್ತಂಬರ ಅಂತ ಆಗಿದೆ. ಕುಸ್ತಂಬರ ಅಂತ ಇದೆ ಆಪ್ಷನ್ 4. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಕುಸ್ತಂಬರ. ಕೊತ್ತಂಬರಿಯ ಪದದ ತತ್ಸಮ ರೂಪ ಕುಸ್ತುಂಬರ. ಇದಕ್ಕೆ ತುಂಬಾ ಡಿಫರೆನ್ಸ್ ಇದೆ ವೀಕ್ಷಕರೇ. ಇದು ಕುಸ್ತಂಬರ, ಇದು ಕುಸ್ತುಂಬರ ಅಂತ ಇದೆ. ಸರಿಯಾಗಿ ನೋಡ್ಕೊಂಬಿಡಿ. ಕುಸ್ತುಂಬರ ಬೇರೆ, ಕುಸ್ತಂಬರ ಬೇರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಕುಸ್ತುಂಬರ. ಮುಂದಿನ ಪ್ರಶ್ನೆ ಶರ್ಕರ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ತದ್ಭವ ರೂಪ ಕೇಳಿದ್ದಾರೆ. ಶರ್ಕರಾದ ತದ್ಭವ ರೂಪ ಕೇಳಿದ್ದಾರೆ. ಆಪ್ಷನ್ 1 ಸಕ್ಕರೆ, ಆಪ್ಷನ್ 2 ಸರ್ಕಾರಿ, ಆಪ್ಷನ್ 3 ಶರಿಕಾರ, ಆಪ್ಷನ್ 4 ಶರ್ಕರ ಅಂತ ಇದೆ. ಇದರಲ್ಲಿ ಆಪ್ಷನ್ 1 ಸಕ್ಕರೆ ಇದು ಸರಿಯಾದ ಉತ್ತರ. ತದ್ಭವ ರೂಪ ಶರ್ಕರಾದ ತದ್ಭವ ರೂಪ. ವೀಕ್ಷಕರೇ, ಎಕ್ಸಾಮ್ನಲ್ಲಿ ನಿಮಗೆ ಸಕ್ಕರೆ ಕೊಟ್ಟು ತತ್ಸಮ ರೂಪ ಯಾವುದು ಅಂತ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಶರ್ಕರ ಅಂತ ಆಗುತ್ತೆ. ಶರ್ಕರಾದ ಪದ ತದ್ಭವ ರೂಪ ಯಾವುದು? ಸಕ್ಕರೆ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 12. ದಿಕ್ತಟ ಎಂಬ ಸಂಸ್ಕೃತ ಶಬ್ದದ ಕನ್ನಡ ರೂಪ ಯಾವುದು? ದಿಕ್ತಟ ಅಂತ ಕೇಳಿದ್ದಾರೆ. ದಿಕ್ತಟ ಎಂಬ ಪದದ ಸಂಸ್ಕೃತ ಶಬ್ದದ ಕನ್ನಡ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ದಿಕ್ತಟ ಮೊದಲನೇದಾಗಿ ನಾವು ಅರ್ಥವನ್ನು ಕಂಡುಕೊಂಡ್ಬಿಡೋಣ ಬನ್ನಿ. ದಿಕ್ತಟ ಅಂತ ಅಂದ್ರೆ ಏನು? ದಿಕ್ಕಿನ ತುದಿಯನ್ನು ನಾವು ದಿಕ್ತಟ ಅಂತ ಕರಿತೀವಿ. ದಿಕ್ತಟ ಅನ್ನೋದು ಇದು ಸಂಸ್ಕೃತ ಪದ, ಸಂಸ್ಕೃತ ಶಬ್ದ. ಇದನ್ನು ನಾವು ಕನ್ನಡ ರೂಪ ಏನಾಗುತ್ತೆ ಇದರಲ್ಲಿ? ಇದನ್ನು ನಾವು ದಿಕ್ಕುತಟ ಅಂತ ಕರಿತೀವಿ. ಆಪ್ಷನ್ 3 ಇದು ಸರಿಯಾದ ಉತ್ತರ. ದಿಕ್ಕುತಟ ನಾವು ಅಂತ ಕರಿತೀವಿ. ದಿಕ್ತಟವನ್ನು ದಿಕ್ಕುತಟ ಅಂತ ಕನ್ನಡ ರೂಪದಲ್ಲಿ ನಾವು ಕರಿತೀವಿ. ಹಾಗೇನೆ ಆಪ್ಷನ್ 1 ತೆಂಕಣ ಅಂತ ಇದೆ. ತೆಂಕಣ ಅಂತಂದ್ರೆ ಏನು? ದಕ್ಷಿಣ ದಿಕ್ಕನ್ನು ನಾವು ತೆಂಕಣ ಅಂತ ಕರಿತೀವಿ. ನದಿ ದಡ, ಆಪ್ಷನ್ 2 ನದಿ ದಡ ಅಂತ ಇದೆ. ನದಿ ದಡ ಏನು? ನದಿಯ ದಂಡೆಯನ್ನು ಒಂದು ನದಿ ದಡ ಅಂತ ಕರಿತೀವಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ಆರ್ಯ ಪದದ ತತ್ಸಮ ರೂಪ ಯಾವುದು ಅಂತ ಇದೆ. ಆಪ್ಷನ್ 1 ಅಜಾರ್ಯ, ಆಪ್ಷನ್ 2 ಅಜ್ಜ, ಆಪ್ಷನ್ 3 ತಾತ, ಆಪ್ಷನ್ 4 ಅಜ ಅಂತ ಇದೆ. ಆರ್ಯ ಪದದ ತತ್ಸಮ ರೂಪ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಅಜ್ಜ ಇದು ಸರಿಯಾದ ಉತ್ತರ. ವೀಕ್ಷಕರೇ, ನಾವು ಪ್ರಶ್ನೆ ಸಂಖ್ಯೆ 5ರಲ್ಲಿ ನೋಡಿದ್ವಿ. ಅವಾಗ ಅಲ್ಲಿ ಅಜ್ಜ ಕೇಳ್ಬಿಟ್ಟು ತದ್ಭವ ರೂಪ ಕೇಳಿದ್ರು, ಆರ್ಯ ಅಂತ ಬರುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 13ರಲ್ಲಿ ಆರ್ಯ ಕೊಟ್ಟು
ಇದರ ತತ್ಸಮ ರೂಪ ಕೇಳಿದ್ದಾರೆ, ಅಜ್ಜ ಅಂತ ಬರುತ್ತೆ. ಎರಡೂ ರೀತಿಯನ್ನು ಕೇಳಬಹುದು, ಎರಡೂ ರೀತಿಯಾಗಿ ಅವರು ಕೇಳಬಹುದು. ತತ್ಸಮ ಕೊಟ್ಟು ತದ್ಭವವನ್ನು ಕೇಳಬಹುದು, ತದ್ಭವ ಕೊಟ್ಟು ತತ್ಸಮವನ್ನು ಕೇಳಬಹುದು. ಸರಿಯಾಗಿ ನೋಡ್ಕೊಂಬಿಡಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 14. ಕುಂಬಳ ಈ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಕೂಷ್ಮಾಂಡ, ಆಪ್ಷನ್ 2 ಕುಸುಂಬ, ಆಪ್ಷನ್ 3 ಕಾಬಲ, ಆಪ್ಷನ್ 4 ಕುಠಾರ ಅಂತ ಇದೆ. ಇದರಲ್ಲಿ ಕುಂಬಳ ಈ ಪದದ ತತ್ಸಮ ರೂಪ ಯಾವುದು? ಕೂಷ್ಮಾಂಡವನ್ನು ನಾವು ಕುಂಬಳ ಪದದ ತತ್ಸಮ ರೂಪ ಅಂತ ಕರಿತೀವಿ. ಹೌದಾ? ಇದರಲ್ಲಿ ಕುಂಬಳ ಅಂತಂದ್ರೆ ಏನು? ಇದರ ಅರ್ಥ, ಕುಂಬಳ ಪದದ ಅರ್ಥವನ್ನು ನಾವು ನೋಡ್ಬೇಕಾದ್ರೆ, ಕುಂಬಳಕ್ಕೆ ನಾವು ಔಷಧಿಗೆ ಉಪಯೋಗಿಸುವ ಒಂದು ಬಗೆಯ ಕಾಯಿಯನ್ನು ನಾವು ಕುಂಬಳ ಅಂತ ಕರಿತೀವಿ. ಹಾಗೆಯೇ ತರಕಾರಿಗೆ ಬಳಸತಕ್ಕಂತಹ ಒಂದು ರೀತಿಯ ಕಾಯಿಯನ್ನು ಸಹ ಕುಂಬಳ ಕಾಯಿ ಅಂತ ನಾವು ಕರಿತೀವಿ. ಆಮೇಲೆ ಆಪ್ಷನ್ 4 ಕುಠಾರ ಈ ಪದದ ಅರ್ಥ ನಾವು ನಿಮಗೆಲ್ಲನೂ ಗೊತ್ತನೇ ಇದೆ. ಕುಠಾರ ಅಂತ ಅಂತಂದ್ರೆ ಕೊಡಲಿ, ಗುದ್ದಲಿ, ಹಲವಾರು ಆಯುಧಗಳನ್ನು ನಾವು ಕುಠಾರ ಅಂತ ಕರಿತೀವಿ. ಕುಂಬಳ ಪದದ ತತ್ಸಮ ರೂಪ ಯಾವುದು? ಇದರಲ್ಲಿ ಆಪ್ಷನ್ 1 ಕೂಷ್ಮಾಂಡ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 15. ಬಾವಿ ಪದದ ತತ್ಸಮ ರೂಪ ಯಾವುದು? ಬಾವಿಗೆ ತತ್ಸಮ ರೂಪ ಯಾವುದು? ವಾಪಿಯನ್ನು ನಾವು ತತ್ಸಮ ರೂಪ ಅಂತ ಕರಿತೀವಿ. ಆಪ್ಷನ್ 1 ಇದು ಸರಿಯಾದ ಉತ್ತರ. ಹಾಗೆ ಬಾವಿ ಅಂತ ಅಂದ್ರೆ ಏನು? ಇದರ ಪದದ ಅರ್ಥ, ಬಾವಿಗೆ ನಾವು ಕೂಪ ಅಂತ ಕರಿತೀವಿ, ಹಾಗೆ ವಾಪಿ ಅಂತಾನು ಕರಿತೀವಿ. ವಾಪಿ ಇದು ತತ್ಸಮ ರೂಪ. ಹಾಗೆ ವಾಪಿಯನ್ನು ನಾವು ಇದರ ಸಮಾನಾರ್ಥವನ್ನು ನೋಡಬೇಕಾದ್ರೆ ಬೀಜವನ್ನು ಬಿತ್ತುವ ಸಲಕರಣೆಯನ್ನು ನಾವು ವಾಪಿ ಅಂತಲೂ ಕರಿಬಹುದು. ಹಾಗೆ ಬಾವಿ, ಕೂಪವನ್ನು ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 16. ಶೂನಕೆ ಪದದ ತದ್ಭವ ರೂಪ. ಶೂನಕೆ ಅಂತ ಕೇಳಿದ್ದಾರೆ. ಇದರ ಪದದ ತದ್ಭವ ರೂಪ ಯಾವುದು? ಆಪ್ಷನ್ 1 ಸೂನಗ, ಇದು ಸರಿಯಾದ ಉತ್ತರ. ಸೂನಗ. ಆಪ್ಷನ್ 2 ಜಾನಕ ಅಂತ ಇದೆ. ಆಪ್ಷನ್ 3 ಶುನಿ ಅಂತ ಇದೆ. ಆಪ್ಷನ್ 4 ಯಾವುದು ಅಲ್ಲ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸೂನಗ. ಶೂನಕೆ ಪದದ ತದ್ಭವ ರೂಪ ಯಾವುದು? ಸೂನಗ. ಇದರಲ್ಲಿ ಆಪ್ಷನ್ 3 ಶುನಿ ಅಂತ ಇದೆ. ಶುನಿ ಇದರ ಪದದ ಅರ್ಥ ಏನು? ಶುನಿ ಅಂತ ಅಂದ್ರೆ ನಾವು ನಾಯಿ ಅಂತ ಕರಿತೀವಿ, ನಾಯಿ ಅಂತ ಕರಿಬಹುದು. ಶುನಿ ಅಂದ್ರೆ ನಾಯಿ ಅಂತ ಕರಿಬಹುದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 17. ಬಂಜೆ ಪದದ ತತ್ಸಮ ರೂಪವೇನು? ಬಂಜೆ ಪದದ ತತ್ಸಮ ರೂಪ ಏನು? ಆಪ್ಷನ್ 1 ವಂದ್ಯ, ಆಪ್ಷನ್ 2 ವಂದನೆ, ಆಪ್ಷನ್ 3 ಬಡ್ಡಿ, ಆಪ್ಷನ್ 4 ನಿಷ್ಫಲ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ವಂದ್ಯ. ಬಂಜೆ ಪದದ ತತ್ಸಮ ರೂಪ ವಂದ್ಯ ಅಂತ ನಾವು ಕರಿತೀವಿ. ಬಂಜೆ ಅಂತ ಅಂದರೆ ಇದರ ಅರ್ಥ ಏನು? ಮಕ್ಕಳನ್ನು ಹಡೆಯದವಳು ಅಂತ ನಾವು ಕರಿಬಹುದು. ಹಾಗೆ ಇನ್ನೊಂದು ಅರ್ಥ ನೋಡೋದಾದ್ರೆ ಬಂಜೆ ಅಂತಂದ್ರೆ ವ್ಯರ್ಥ ಅಂತಲೂ ನೋಡಬಹುದು. ಹಾಗೆ ಇದರಲ್ಲಿ ಗೊಡ್ಡಿ ಅಂತ ಅಂದ್ರೆ ಏನು? ಗೊಡ್ಡಿ ಅಂದರೆ ಅಸಮರ್ಥ ಅಂತ ಕರಿಬಹುದು. ವಿದೂಷಕ ಅಂತಲೂ ಕರಿಬಹುದು. ಹಾಗೆ ಮಕ್ಕಳಿಲ್ಲದವಳು ಅಂತಲೂ ಕರಿಬಹುದು ಗೊಡ್ಡಿ ಅಂತ ಅಂದರೆ. ಹಾಗೆಯೇ ಇದರಲ್ಲಿ ಬಂಜೆ ಪದ ಸಮರೂಪ ಏನು? ವಂದ್ಯ. ವಂದ್ಯ ಇದು ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 18. ಇಷ್ಟಿಕ ಇದರ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಆಪ್ಷನ್ 1 ಸುತ್ತಿಗೆ, ಆಪ್ಷನ್ 2 ಕಟ್ಟಿಗೆ, ಆಪ್ಷನ್ 3 ಇಟ್ಟಿಗೆ, ಆಪ್ಷನ್ 4 ಕಠಿಣ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಇಟ್ಟಿಗೆ. ಇಟ್ಟಿಗೆ ಇದು ಸರಿಯಾದ ಉತ್ತರ. ಇದರಲ್ಲಿ ನಾವು ಆಪ್ಷನ್ 1 ಸುತ್ತಿಗೆ. ಸುತ್ತಿಗೆ ಇದು ಒಂದು ಬಗೆಯ ಕಬ್ಬಿಣದ ಸಾಧನೆ ಅಂತ ನಾವು ಕರಿತೀವಿ, ಸುತ್ತಿಗೆ. ಹಾಗೆ ಕಟ್ಟಿಗೆ ಏನು? ಮರದ ತುಂಡು, ಬೆತ್ತ, ಆಮೇಲೆ ಹಿಡಿಕೆ ಅಂತಲೂ ನಾವು ಕರಿಬಹುದು ಕಟ್ಟಿಗೆಯನ್ನು. ಹಾಗೆಯೇ ಕಠಿಣ, ನಿಮಗೆ ಗೊತ್ತಿದೆ ಇದರ ಅರ್ಥ. ಕಠಿಣ ಅಂದರೆ ಬಿರುಸು, ಗಡುಸು, ಇವೆಲ್ಲ ನಾವು ಕಠಿಣಕ್ಕೆ ಒಂದು ಸಮಾನಾರ್ಥಕ ಅರ್ಥವನ್ನು ಕೊಡುತ್ತೆ. ಇದರಲ್ಲಿ ಇಷ್ಟಿಕ ಇದರ ತದ್ಭವ ರೂಪ ಯಾವುದು? ಇಟ್ಟಿಗೆ. ಆಪ್ಷನ್ 3 ಇದು ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ ಸಂಖ್ಯೆ 19. ಕಂಚು ಇದರ ತತ್ಸಮ ರೂಪ ಏನು? ಆಪ್ಷನ್ 1 ಕಾಂಚ, ಆಪ್ಷನ್ 2 ಕಾಚ, ಆಪ್ಷನ್ 3 ಕಾಂಸ್ಯ, ಆಪ್ಷನ್ 4 ಕಂಪು ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ಕಾಂಸ್ಯ, ಇದು ಸರಿಯಾದ ಉತ್ತರ. ಕಂಚು ಅಂತಂದ್ರೆ ಏನು? ಇದರ ಅರ್ಥ ಕಂಚು ಇದರ ಅರ್ಥ ಏನು? ತಾಮ್ರ ಮತ್ತು ತವರ ಇದರ ಎರಡು ಮಿಶ್ರಣವನ್ನ ಏನಂತ ಕರಿತೀವಿ? ನಾವು ಕಂಚು ಅಂತ ಕರಿತೀವಿ. ತಾಮ್ರ ಮತ್ತು ತವರ ಸೇರಿ ಆದಂತಹ ಮಿಶ್ರ ಲೋಹವನ್ನು ನಾವು ಕಂಚು ಅಂತ ಕರಿತೀವಿ. ಇದರ ಕಂಚು ಪದದ ತತ್ಸಮ ರೂಪ ಯಾವುದು? ಆಪ್ಷನ್ 3 ಕಾಂಸ್ಯ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 20. ಸೋಗ ಪದದ ತದ್ಭವ ರೂಪ ಏನು? ಸೋಗ ಅಂದರೆ ಸುಖ ಅಂತ ನಾವು ಕರಿತೀವಿ. ಇದರ ತದ್ಭವ ರೂಪ ಸುಖ. ಸೋಗ ಇದರ ಅರ್ಥ ಏನು? ಸೋಗ ಪದದ ಅರ್ಥ ನಾವು ನೋಡೋದಾದ್ರೆ, ಸೋಗ ಅಂತಂದ್ರೆ ನಾವು ಸಂತೋಷ ಅಂತ ಕರಿಬಹುದು. ಸೋಗ ಅಂದ್ರೆ ಸಂತೋಷ ಅಂತ ಕರಿಬಹುದು. ಹಾಗೆ ಇಲ್ಲಿ ಸುಖ ಅಂತ ಇದೆ. ಸುಖ ಅಂದ್ರೆ ಏನು? ಇದು ಸುಖ, ಇದು ಇದರ ಅರ್ಥ ನಾವು ನೋಡೋದಾದ್ರೆ ಗಿನಿ, ಹಾಗೇನೆ ಶುಕ ಅಂತ ಕರಿಬಹುದು. ಹಾಗೆ ಸುಗ್ಗಿ ಅಂತ ಇದರ ಅರ್ಥ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದೆ. ಸುಗ್ಗಿ ಬೆಳೆಯನ್ನು ಕೊಯ್ಯುವ ಕಾಲ, ವಸಂತ ಕಾಲವನ್ನು ನಾವು ಸುಗ್ಗಿಯ ಕಾಲ ಅಂತ ಕರಿತೀವಿ. ಹಾಗೆ ಸುಖ, ಇದು ಇದರ ಅರ್ಥ ಸುಖ ನಿಮಗೆ ಗೊತ್ತಿದೆ. ಸಂತೋಷ, ನೆಮ್ಮದಿ, ಇದೆಲ್ಲ ಇವನ್ನ ನಾವು ಏನಂತ ಕರಿತೀವಿ? ಸುಖಕ್ಕೆ ಸಮಾನಾರ್ಥಕ ಪದ ಅಂತ ಕರಿತೀವಿ. ಹಾಗೆ ಸ್ವರ್ಗವನ್ನು ನಾವು ಇದರ ಅರ್ಥ ಏನು? ಸ್ವರ್ಗದ ಸಮಾನಾರ್ಥಕ ಪದ ಅಥವಾ ಅರ್ಥವನ್ನ ನೋಡೋದಾದ್ರೆ ದೇವಲೋಕ ಅಂತ ನಾವು ಕರಿಬಹುದು. ದೇವಲೋಕ ಅಂತ ನಾವು ಕರಿಬಹುದು. ಈಗ ಇದರಲ್ಲಿ ಸೋಗ ಪದದ ತದ್ಭವ ರೂಪ ಏನು? ಸುಖ. ಆಪ್ಷನ್ 3 ಇದು ಸರಿಯಾದ ಉತ್ತರ. 21. ಪ್ರಶ್ನೆ ಸಂಖ್ಯೆ 21. ಒಕ್ಕಲಿಗ ಎಂಬುದು ಆಪ್ಷನ್ 1 ತದ್ದಿತಾಂತ ಭಾವನಾ, ಆಪ್ಷನ್ 2 ತದ್ದಿತಾಂತ ನಾಮ, ಆಪ್ಷನ್ 3 ತದ್ದಿತಾಂತ ಅವ್ಯಯ, ಆಪ್ಷನ್ 4 ಕೃದಂತ ಭಾವನಾಮ. ಇದರಲ್ಲಿ ಒಕ್ಕಲಿಗ ಎಂಬುದು ಏನಂತ ಕೇಳಿದ್ದಾರೆ. ಇದು ಹಿಂದಿನ ಸಂಚಿಕೆಯಲ್ಲಿ ನಾನು ತದ್ದಿತಾಂತಗಳು ಹಾಗೂ ಕೃದಂತಗಳನ್ನು ನೋಡಬೇಕಾದ್ರೆ ಇವೆಲ್ಲವನ್ನು ನಾವು ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಯಾರೆಲ್ಲ ತದ್ದಿತಾಂತಗಳನ್ನು ನೋಡಿಲ್ಲ, ತದ್ದಿತಾಂತ ಸಂಚಿಕೆಯನ್ನು ನೋಡಿಲ್ಲ, ಹೋಗಿ SS ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಗೆ ಹೋಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ಅದರ ಮೇಲೆ ಇವೆಲ್ಲ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಇದರಲ್ಲಿ ಒಕ್ಕಲಿಗ ಎಂಬುದು ಏನು? ಇದರಲ್ಲಿ ಒಕ್ಕಲಿಗ, ಹಾಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಒಕ್ಕಲಿಗ ಇದರಲ್ಲಿ ಈಗ ಅಂತ ಬಂದಿದೆ. ಈಗ ಎಲ್ಲಿ ಬರುತ್ತೆ? ತದ್ದಿತಾಂತ ನಾಮದಲ್ಲಿ ಬರುತ್ತೆ. ಈಗ ತದ್ದಿತಾಂತ ನಾಮ ಇದರಲ್ಲಿ ಬರುತ್ತೆ. ಹಾಗೆಯೇ ತದ್ದಿತಾಂತ ನಾಮದಲ್ಲಿ ಮತ್ತೇನೆಲ್ಲ ಬರುತ್ತೆ ಅಂದರೆ ಗಾರ, ಕಾರ, ಬಂತ, ಗಾತಿ, ಆನೆಯ, ಈಗ, ಅಳಿ, ಎತ್ತಿ, ತಿ ಇವೆಲ್ಲವೂ ಕೂಡ ತದ್ದಿತಾಂತ ನಾಮದಲ್ಲಿ ನಾವು ನೋಡಬಹುದು. ಇವೆಲ್ಲವನ್ನು ನಾವು ಸಂಪೂರ್ಣವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಹಿಂದಿನ ಸಂಚಿಕೆಯನ್ನು ನೋಡಿ ಅಂತ ಹೇಳ್ತೀವಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದೆ ತದ್ದಿತಾಂತ ಭಾವನಾಮವನ್ನು ನಾವು ನೋಡೋದಾದರೆ, ತದ್ದಿತಾಂತ ಭಾವನಾಮದಲ್ಲಿ ಈಕೆ, ತನ, ಪೂ, ಮೇ, ಬಳಿ ಇವೆಲ್ಲವನ್ನು ನಾವು ನೋಡಬಹುದು. ಹಾಗೆ ತದ್ದಿತಾಂತ ಅವ್ಯಯದಲ್ಲಿ ನಾವು ಅಂತೆ, ಹಾಗೆ, ತನಕ, ಬೋಲ್, ಬರೆಗೆ, ಹಾಗೆ, ಸಲುವಾಗಿ, ಮಟ್ಟಿಗೆ, ಓಸುಗ, ಓಸ್ಕರ ಇವೆಲ್ಲವನ್ನು ನಾವು ನೋಡಬಹುದು. ಹಾಗೆ ಕೃದಂತ ಭಾವನಾಮದಲ್ಲಿ ಏನೆಲ್ಲ ನೋಡ್ತೀವಿ? ಹೀಗೆ, ಈಕೆ, ತ, ವನಿಗೆ, ಹೂವು, ಒಳಿಗೆ ಇವೆಲ್ಲವೂ ಕೂಡ ನಾವು ಕೃದಂತ ಭಾವನಾಮದಲ್ಲಿ ನೋಡ್ತೀವಿ. ಈಗ ಇದು ಎಂಬುದು ಯಾವುದು? ಆಪ್ಷನ್ 2 ತದ್ದಿತಾಂತ ಭಾವನಾಮ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 22. ಭುವಿ ಪದದ ತತ್ಸಮ ರೂಪ. ಭುವಿ ಆಪ್ಷನ್ 1 ಭವಿ, ಆಪ್ಷನ್ 2 ಭವಿ, ಆಪ್ಷನ್ 3 ಭೂಮಿ, ಆಪ್ಷನ್ 4 ಬಾವಿ. ಆಪ್ಷನ್ 3 ಭೂಮಿ ಇದು ಸರಿಯಾದ ಉತ್ತರ.
ಇದರಲ್ಲಿ ಆಪ್ಷನ್ 1 ಭವಿ ಅಂತ ಇದೆ. ಭವಿ ಇದರ ಪದದ ಅರ್ಥ ಏನು? ಬದುಕಿರುವ, ಜೀವಂತವಿರುವ, ಇದರ ಅರ್ಥ ಕೊಡುತ್ತೆ. ಭವಿಯ ಅರ್ಥ ಬದುಕಿರುವ, ಜೀವಂತವಿರುವ ಅಂತ ಅರ್ಥ ಕೊಡುತ್ತೆ. ಹಾಗೆ ಭೂಮಿ ಅಂದರೆ ಏನು? ಮನುಷ್ಯ ವಾಸವಾಗಿರತಕ್ಕಂತಹ ಒಂದು ಲೋಕ ಅಂತ ನಾವು ಕರಿಬಹುದು. ಹಾಗೆ ಬಾವಿ ಅಂತ ಇದೆ. ಬಾವಿ ಅಂದರೆ ಏನು? ಕೂಪ, ವಾಪಿ, ಬಾವಿಯ ಪದದ ಅರ್ಥ ಕೊಡುತ್ತೆ. ಬಾವಿ ಇದನ್ನು ನಾವು ಪ್ರಶ್ನೆ ಸಂಖ್ಯೆ 15ರಲ್ಲಿ ನೋಡಿದ್ವಿ. ಇದೇ ಕ್ವಶನ್ಸನ್ನು ಕೇಳಿದರು. ಒಂದ್ಸರಿ ಹೋಗಿ ರಿಪೀಟ್ ಮಾಡ್ಕೊಂಡ್ಬಿಡಿ. ಬಾವಿ ಪದದ ಅರ್ಥ ಕೂಪ, ಬಾವಿ ಅಂತ ನಾವು ಕರಿಬಹುದು. ವಾಪಿ ಇದು ಬಾವಿ ಪದದ ಸಮರೂಪ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 23. ಕರ್ದಮ ಈ ಘನಕ್ಕೆ ಒಂದು ಉದಾಹರಣೆ ಅಂತ ಇದೆ. ಇದರಲ್ಲಿ ಇದನ್ನು ನಾವು ಛಂದಸ್ಸಿನಲ್ಲಿ ನೋಡ್ತೀವಿ. ಮೊದಲ ಸಂಚಿಕೆಯಲ್ಲಿ ಇದನ್ನು ಸಂಪೂರ್ಣವಾಗಿ 360 ಡಿಗ್ರಿಯಲ್ಲಿ ಚರ್ಚೆಯನ್ನು ಮಾಡ್ಕೊತಾ ಹೋಗೋಣ. ಹಾಗೆಯೇ ಈಗ ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳಿಬಿಡ್ತೇನೆ. ಇದರಲ್ಲಿ ಕರ್ದಮ ಈ ಘನಕ್ಕೆ ಒಂದು ಉದಾಹರಣೆ. ಇದರಲ್ಲಿ ನಾವು ಲಘು ಮತ್ತು ಗುರು ಎಂದು ನಾವು ಛಂದಸ್ಸಿನಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಇದರಲ್ಲಿ ನಾವು ಗುರು ಲಘು ಮೂರರೆ ಮನಗನ, ಗುರು ಲಘು ಮೊದಲು ಬರಲು ಭಯಗನ, ಗುರು ಲಘು ನಡುಬೇರೆ ಜರಗನ, ಗುರು ಲಘು ಕೊನೆಯಲ್ಲಿ ಬರಲು ಸತಗನ ಅಂತ ಇದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಕರ್ದಮ ಇದು ನ ಗಣಕ್ಕೆ ಸೇರುತ್ತೆ. ನ ಗಣ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 24. ದೃಷ್ಟಿಯ ತದ್ಭವ ರೂಪ ಯಾವುದು? ದೃಷ್ಟಿಯ ಆಪ್ಷನ್ 1 ದಿಟ್ಟಿ, ಆಪ್ಷನ್ 3 ದುಟ್ಟಿ, ಆಪ್ಷನ್ 3 ತಟ್ಟಿ, ಆಪ್ಷನ್ 4 ದೊಟ್ಟಿ ಅಂತ ಇದೆ. ದೃಷ್ಟಿಯ ತದ್ಭವ ರೂಪ ಇದರಲ್ಲಿ ಆಪ್ಷನ್ 1 ಇದು ಸರಿಯಾದ ಉತ್ತರ. ದಿಟ್ಟಿ ಇದು ಸರಿಯಾದ ಉತ್ತರ. ದಿಟ್ಟಿ ಅಂತ ಅಂದರೆ ಏನು? ಕಣ್ಣು, ದೃಷ್ಟಿ, ಕೆಟ್ಟ ದೃಷ್ಟಿ ಇದನ್ನೆಲ್ಲವನ್ನು ನಾವು ದಿಟ್ಟಿಯ ಅರ್ಥವನ್ನು ಕೊಡುತ್ತೆ. ಹಾಗೆ ದಟ್ಟಿ ಅಂತ ಇದೆ ಆಪ್ಷನ್ 3. ದಟ್ಟಿ ಅಂತ ಅಂದ್ರೇನು? ಸೊಂಟಕ್ಕೆ ಸುತ್ತಿಕೊಳ್ಳುವಂತಹ ವಸ್ತ್ರವನ್ನು ನಾವು ದಟ್ಟಿ ಅಂತ ಕರಿಬಹುದು. ಹಾಗೆ ಬಟ್ಟೆಯನ್ನು ಕೂಡ ದಟ್ಟಿ ಅಂತ ಕರಿಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ದೃಷ್ಟಿಯ ತದ್ಭವ ರೂಪ ಯಾವುದು? ದಿಟ್ಟಿ. ಮುಂದಿನ ಪ್ರಶ್ನೆ 25. ಕತ್ತರಿಯ ಅಂತ ಇದೆ. ಕತ್ತರಿಯ ತತ್ಸಮ ರೂಪ ಯಾವುದು? ಕಸ್ತೂರಿ. ಇದು ಸರಿಯಾದ ಉತ್ತರ. ಆಪ್ಷನ್ 2 ಕರ್ತಾರ ಅಂತ ಇದೆ, ಆಪ್ಷನ್ 3 ಕರ್ತರಿ ಅಂತ ಇದೆ, ಆಪ್ಷನ್ 4 ಕರ್ತೃ ಅಂತ ಇದೆ. ಕತ್ತರಿಯ ಇದರ ತತ್ಸಮ ರೂಪ ಯಾವುದು? ಕಸ್ತೂರಿ ಇದು ಸರಿಯಾದ ಉತ್ತರ. ಹಾಗೆಯೇ ಕರ್ತಾರ ಇದರ ಅರ್ಥ ಏನು? ಕರ್ತಾರ ಅಂತ ಅಂದರೆ ಸೃಷ್ಟಿಕರ್ತ, ಮಾಡುವವನು, ಇವೆಲ್ಲವನ್ನು ನಾವು ಕರ್ತಾರಕ್ಕೆ ಅರ್ಥವನ್ನು ಕೊಡುತ್ತೆ. ಹಾಗೆ ಕರ್ತರಿ ಅಂತಂದ್ರೆ ಕತ್ತರಿಸುವ ಸಾಧನವನ್ನು ನಾವು ಕರ್ತರಿ ಅಂತ ಕರಿತೀವಿ. ಕರ್ತೃ ಅಂತ ಹೇಳಿದ್ರೆ ಕರ್ತೃ ಅಂತ ಇದೆ. ಕರ್ತೃ ಅಂತಂದರೆ ಮಾಡುವವನು, ಒಡೆಯ, ಮೂಲ ಪುರುಷ, ಧಾತು ಇವೆಲ್ಲವನ್ನು ಕರ್ತೃ ಅಂತ ನಾವು ಕರಿತೀವಿ. ಇದರಲ್ಲಿ ಕತ್ತರಿಯ ತತ್ಸಮ ರೂಪ ಯಾವುದು? ಕಸ್ತೂರಿ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 26. ಹೊತ್ತಿಗೆ ಪದದ ತತ್ಸಮ ರೂಪ ಯಾವುದು? ಹೊತ್ತಿಗೆ ಆಪ್ಷನ್ 1 ಪುಸ್ತಕ, ಆಪ್ಷನ್ 2 ಒಲೆ, ಆಪ್ಷನ್ 3 ಸಮಯ, ಆಪ್ಷನ್ 4 ಜ್ಯೋತಿಷ್ಯ. ಇದರಲ್ಲಿ ಪುಸ್ತಕ ಇದು ಸರಿಯಾದ ಉತ್ತರ. ಈ ಪ್ರಶ್ನೆ ಹೊತ್ತಿಗೆ ಪದದ ತತ್ಸಮ ರೂಪ ಯಾವುದು? ಈ ಪ್ರಶ್ನೆ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದನ್ನು ನೋಟ್ ಮಾಡ್ಕೊಂಬಿಡಿ. ಯಾಕಂದರೆ ಇಂಥ ಕ್ವಶನ್ಸ್ಗಳನ್ನು ರಿಪೀಟಾಗಿ ಸುಮಾರು ಸಾರಿ ಕೇಳಿದ್ದಾರೆ. ಇವೆಲ್ಲವೂ ಕ್ವಶನ್ಸು ಸುಮಾರು ಬಾರಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಒಂದ್ಸರಿ ನೀವು ನೋಟ್ ಮಾಡ್ಕೊಂಬಿಡಿ. ಇದರಲ್ಲಿ ಸರಿಯಾದ ಉತ್ತರವುದು ಹೊತ್ತಿಗೆ ಪದದ ತತ್ಸಮ ರೂಪ ಪುಸ್ತಕ. ಆಪ್ಷನ್ 1 ಸರಿಯಾದ ಉತ್ತರ. ನಾವೇನಂತ ಕರಿತೀವಿ ಹೊತ್ತಿಗೆ ಅಂತ ಅಂದರೆ? ಇದರ ಅರ್ಥ ನೋಡೋದಾದರೆ ಗ್ರಂಥ ಅಂತ ಕರಿತೀವಿ. ಪುಸ್ತಕವನ್ನು ನಾವು ಗ್ರಂಥ ಅಂತಲೂ ಕರಿಬಹುದು. ಹಾಗೆ ಒಲೆ ಅಂದರೆ ಏನು? ಇದರ ಅರ್ಥ ಒಲೆ ಅಂತಂದರೆ ತೊನೆ, ಅಲ್ಲಾಡಿಸು, ಚಾಗು, ಒಪ್ಪು, ಬಾವು ಇವೆಲ್ಲವನ್ನು ನಾವು ಒಲೆಗೆ ಅರ್ಥವನ್ನು ಕೊಡುತ್ತೆ. ಹಾಗೆ ಸಮಯವನ್ನು ನಾವು ನಿಮಗೆ ಗೊತ್ತಿದೆ. ಸಮಯ ಇದರ ಅರ್ಥ ಏನಂತಂದರೆ ಕಾಲ, ಸರಿಯಾದ ಕಾಲ, ಒಡಂಬಡಿಕೆ ಇವೆಲ್ಲವನ್ನು ನಾವು ಸಮಯಕ್ಕೆ ಅರ್ಥವನ್ನು ಕೊಡುತ್ತೆ.
ಬೈವಕ್ಷಿಗಳ ಮುಂದಿನ ಪ್ರಶ್ನೆ 27. ಲಕುಮಿ ಎಂಬ ಪದಕ್ಕೆ ತತ್ಸಮ ರೂಪ ಯಾವುದು? ಲಕುಮಿ. ಆಪ್ಷನ್ 1 ಲಕ್ಷ್ಮಿ, ಆಪ್ಷನ್ 2 ಲಕ್ಷ್ಯ, ಆಪ್ಷನ್ 3 ಲಗಾಮ, ಆಪ್ಷನ್ 4 ಅದೃಷ್ಟ. ಆಪ್ಷನ್ 1 ಲಕ್ಷ್ಮಿ ಇದು ಸರಿಯಾದ ಉತ್ತರ. ಆಪ್ಷನ್ 1 ಇದು ಸರಿಯಾದ ಉತ್ತರ, ಲಕ್ಷ್ಮಿ. ಇದಕ್ಕೆ ನಾವು ಅರ್ಥವನ್ನು ನೋಡೋದಾದರೆ ಸಂಪತ್ತು, ಸುದೀವ, ಏಳಿಗೆ ಇವೆಲ್ಲವನ್ನು ನಾವು ಲಕ್ಷ್ಮಿ ಪದಕ್ಕೆ ಅರ್ಥವನ್ನು ನೋಡಬಹುದು. ಹಾಗೆ ಲಕ್ಷ್ಯ ಪದಕ್ಕೆ ಅರ್ಥವನ್ನು ನೋಡೋದಾದರೆ ಗುರುತು, ಗುರಿ, ಗಮನ, ತೋರಿಕೆ ಇವೆಲ್ಲವೂ ಕೂಡ ಲಕ್ಷ್ಯ ಪದಕ್ಕೆ ಅರ್ಥವನ್ನು ನೋಡಬಹುದು. ಹಾಗೆ ಲಗಾಮು ಇದರ ಪದಕ್ಕೆ ಅರ್ಥವನ್ನು ನೋಡೋದಾದರೆ ಕಡಿವಾಣ, ಅಂಕೆ, ಹಿಡಿತ ಇವೆಲ್ಲವೂ ಕೂಡ ಲಗಾಮು ಪದಕ್ಕೆ ಅರ್ಥವನ್ನು ನಾವು ನೋಡಬಹುದು. ಲಕುಮಿ ಪದ ತತ್ಸಮ ರೂಪ ಯಾವುದು? ಆಪ್ಷನ್ 1 ಲಕ್ಷ್ಮಿ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 28. ಉಪಟಳ ಎಂಬ ಪದಕ್ಕೆ ತತ್ಸಮ ರೂಪ ಯಾವುದು? ಆಪ್ಷನ್ 1 ಉಪದ್ರವ, ಆಪ್ಷನ್ 2 ಉಪಗ್ರಹ, ಆಪ್ಷನ್ 3 ಹುಳು, ಆಪ್ಷನ್ 4 ಉತ್ಕಟ ಅಂತ ಇದೆ. ಉಪದ್ರವ ಇದು ಉಪಟಳ ಪದದ ತತ್ಸಮ ರೂಪ, ಇದು ಸರಿಯಾದ ಉತ್ತರ. ಹಾಗೆ ಉಪದ್ರವ ಅಂತಂದ್ರೆ ಏನು? ಇದರ ಅರ್ಥ ನೋಡೋದಾದ್ರೆ ನಾವು ಉಪದ್ರವ ಹತ್ತಿರ ಓಡುವುದು, ಅನಿಷ್ಟ, ರೋಗ ಇವೆಲ್ಲವೂ ಕೂಡ ಉಪದ್ರವಕ್ಕೆ ಅರ್ಥವನ್ನು ಕೊಡುತ್ತೆ. ಹಾಗೆ ಉಪಗ್ರಹ ಅಂತಂದ್ರೆ ಏನು? ಉಪಗ್ರಹ ಕಿತ್ತುಕೊಳ್ಳುವುದು, ಉಪಗ್ರಹ ಕೊಡುವುದು ಅಂತಾರಲ್ಲ, ಕಿತ್ತುಕೊಳ್ಳುವುದು, ಸೆರೆ ಹಿಡಿಯುವುದು. ಹಾಗೆಯೇ ವೈಜ್ಞಾನಿಕವಾಗಿ ಬಳಸುವಂತಹ ಒಂದು ಸಾಧನವನ್ನು ನಾವು ಉಪಗ್ರಹ ಅಂತಲೂ ಕರಿತೀವಿ. ಹಾಗೆ ಹುಳು ಅಂತ ಅಂದ್ರೆ ಏನು? ಇದರ ಅರ್ಥ ಕ್ರಿಮಿ, ಕೀಟ, ಶೂದ್ರ ವ್ಯಕ್ತಿನೂ ನಾವು ಅನ್ಬಹುದು. ಹಾಗೆ ನೀಚ ಮನುಷ್ಯನೂ ಕೂಡ ನಾವು ಅದಕ್ಕೆ ಹೋಲಿಕೆಯನ್ನು ಮಾಡ್ತೀವಿ, ಹುಳು ಅಂತ ಕರಿಬಹುದು. ಹಾಗೆ ಉತ್ಕಟ ಅಂತಂದ್ರೆ ಏನು? ಹೆಚ್ಚಾದ, ಸೊಕ್ಕಿದ, ಉಲ್ಬಣವಾದ ಉತ್ಕಟ ಅಂತಕ್ಕೆ ನಾವು ಅರ್ಥವನ್ನು ನೋಡಬಹುದು. ಉಪಟಳ ಪದಕ್ಕೆ ತತ್ಸಮ ರೂಪ ಯಾವುದು? ಉಪದ್ರವ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 29. ಮಚ್ಚರ ಪದದ ತತ್ಸಮ ರೂಪ ಯಾವುದು? ಮಚ್ಚರ ಪದದ ತತ್ಸಮ ರೂಪ ಆಪ್ಷನ್ 1 ಮರ್ತೃ, ಆಪ್ಷನ್ 2 ಮತ್ಸ್ಯ, ಆಪ್ಷನ್ 3 ಸೂಯೆ, ಆಪ್ಷನ್ 4 ಮತ್ಸರ ಅಂತ ಇದೆ. ಮೊದಲಾಗಿ ಮಚ್ಚರ ಪದದ ಅರ್ಥ ಏನು? ಮಚ್ಚರ ಪದದ ಅರ್ಥ ಹೊಟ್ಟೆ ಕಿಚ್ಚು ಅಂತ ನಾವು ಕರೀಬಹುದು. ಇದರ ಸರಿಯಾದ ಉತ್ತರ ಯಾವುದು? ತತ್ಸಮ ರೂಪ. ಮಚ್ಚರ ಪದ ತತ್ಸಮ ರೂಪ ಮತ್ಸರ. ಹಾಗೆ ಕೋಪ ಅಂತ ಅಂತೀವಲ್ಲ ನಾವು, ಇದು ಮತ್ಸರ ಪದಕ್ಕೆ ಅರ್ಥವನ್ನು ಕೊಡುತ್ತೆ. ಹಾಗೆ ಮತ್ಸ್ಯ ಅಂತಂದ್ರೆ ಏನು? ಮತ್ಸ್ಯ ಅಂತಂದ್ರೆ ಮೀನು ಅಂತ ಕರಿಬಹುದು. ಹಾಗೆಯೇ ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೇದಾದ ಮೀನು, ಇದನ್ನು ನಾವು ಮತ್ಸ್ಯ ಅಂತ ಕರಿತೀವಿ. ಹಾಗೆ ಅಸೂಯೆನ ನಾವು ಕೂಡ ಹೊಟ್ಟೆ ಕಿಚ್ಚು ಅಂತ ಕರಿತೀವಿ, ಅಸಮಾಧಾನ ಅಂತಲೂ ಕರಿತೀವಿ. ಇವು ಅಸೂಯೆಗೆ ಅರ್ಥವನ್ನು ಕೊಡುತ್ತೆ. ಮಚ್ಚರ ಪದದ ತತ್ಸಮ ರೂಪ ಇದರಲ್ಲಿ ಯಾವುದು? ಮತ್ಸರ, ಆಪ್ಷನ್ 4 ಇದು ಸರಿಯಾದ ಉತ್ತರ. ಓಕೆ ವೀಕ್ಷಕರೇ, ಇಲ್ಲಿಗೆ ನಾವು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇಷ್ಟು ಈ ಸಂಚಿಕೆಯ ಮಾಹಿತಿ ಇವೆಲ್ಲವೂ ಕೂಡ ಮೋಸ್ಟ್ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಹಾಗೆಯೇ ತತ್ಸಮ ತದ್ಭವಗಳ ಪದದ ಅರ್ಥಗಳನ್ನು ಸಹಿತವಾಗಿ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀವಿ. ಹಾಗೆಯೇ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ SS ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸದಾಗಿ ಟಾಪಿಕ್ನೊಂದಿಗೆ ಬರ್ತೀವಿ ಅಂತ ಹೇಳ್ತಾ ಈ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀವಿ. ಥ್ಯಾಂಕ್ ಯು.